ಯದುವೀರ್ಗೆ ಬಿಜೆಪಿ ಟಿಕೆಟ್ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕೂಡ ಅಲರ್ಟ್ ಆಗಿದ್ದಾರೆ. ಇವತ್ತು ಮೈಸೂರಿಗೆ ತೆರಳುತ್ತಾರೆ ಸಿಎಂ ಸಿದ್ದರಾಮಯ್ಯ. ಮೈಸೂರು ಕಾಂಗ್ರೆಸ್ ಅಭ್ಯರ್ಥಿಯ ಆಯ್ಕೆಯ ಕಸರತ್ತು ಈಗ ತೀವ್ರಗೊಂಡಿದೆ. ಮೈಸೂರು ಕಾಂಗ್ರೆಸ್ ಮುಖಂಡರ ಸಭೆಯನ್ನ ಕರೆದಿದ್ದಾರೆ ಸಿದ್ದರಾಮಯ್ಯ. ಇವತ್ತು ಮೈಸೂರಿನಲ್ಲೇ ಸಿಎಂ ಸಿದ್ದರಾಮಯ್ಯ ವಾಸ್ತವ್ಯ ಹೂಡ್ತಾರೆ. ನಾಳೆ ಗ್ಯಾರಂಟಿ ಸಮಾವೇಶ ಇದೆ. ಅಭ್ಯರ್ಥಿ ಆಯ್ಕೆಯ ಬಗ್ಗೆ ಸಭೆಯನ್ನ ನಡೆಸ್ತಾರೆ. ಎಐಸಿಸಿಗೆ ಲಕ್ಷ್ಮಣ್ ಅವರ ಹೆಸರನ್ನ ಈಗಾಗಲೇ ಮುಖಂಡರು ಶಿಫಾರಸು ಮಾಡಿದ್ದಾರೆ. ಆದರೆ ಯದುವೀರ್ ಅವರ ಹೆಸರು ಯಾವಾಗ ಅನೌನ್ಸ್ ಆಯಿತು ಅದರ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಪಾಳೆಯ ಕೂಡ ಅಲರ್ಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಫುಲ್ ಆಕ್ಟಿವ್ ಆಗಿದ್ದಾರೆ. ಮೈಸೂರಿಗೆ ಇವತ್ತು ತೆರಳುತ್ತಾ ಇದ್ದಾರೆ. ಅಲ್ಲೇ ವಾಸ್ತವ್ಯವನ್ನ ಹೂಡ್ತಾರೆ. ಎಐಸಿಸಿಗೆ ಲಕ್ಷ್ಮಣ್ ಹೆಸರು ಶಿಫಾರಸು ಮಾಡಲಾಗಿದೆ. ಆದರೂ ಕೂಡ ಕೊನೆ ಕ್ಷಣದಲ್ಲಿ ಬದಲಾವಣೆ ಮಾಡುವ ಯೋಚನೆ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದೆ. ಯದುವೀರ್ಗೆ ಬಿಜೆಪಿ ಟಿಕೆಟ್ ಘೋಷಣೆಯಾದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಹೊಸ ಲೆಕ್ಕಾಚಾರ ಶುರುವಾಗಿದೆ. ಹಾಗಾದ್ರೆ ಈಗಾಗಲೇ ಶಿಫಾರಸು ಮಾಡಿದಂತಹ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಅವರ ಹೆಸರು ಬದಲಾವಣೆ ಆಗತ್ತಾ, ಬೇರೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಾಗತ್ತಾ ಅನ್ನುವಂಥದ್ದು. ಮೈಸೂರಿನ ರಾಜ ಕುಟುಂಬದವರಾದಂಥ ಮಾನ್ಯ ಯದುವೀರ್ ಅವರು ಮೈಸೂರು ಕೊಡಗು ಬಿಜೆಪಿ ಅಭ್ಯರ್ಥಿಯಾಗಿ ಈಗಾಗಲೇ ತೀರ್ಮಾನ ಆಗಿದೆ. ಬಹುಶಃ ಅವರಿಂದ 6-7 ಲೋಕಸಭಾ ಕ್ಷೇತ್ರಕ್ಕೂ ನಮಗೆ ಸುತ್ತಮುತ್ತ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಯದುವೀರ್ ಅವರು ಅಲ್ಲಿ ಸ್ಪರ್ಧೆ ಮಾಡೋದ್ರಿಂದ ಒಂದು ದೊಡ್ಡ ಶಕ್ತಿ ನಮಗೆ ಬಂದಂತಾಗಿದೆ. ಅವರು ಸಹ ಸುತ್ತಮುತ್ತ 5-6 ಜಿಲ್ಲೆಗಳಲ್ಲಿ ಓಡಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅದರ ಉಪಯೋಗವನ್ನು ಮಾಡಿಕೊಂಡು ನಾವೇನೀಗ 28ರಲ್ಲಿ ಕನಿಷ್ಠ 25-26 ಕ್ಷೇತ್ರ ಗೆಲ್ಲಬೇಕು ಅಂತಿದ್ದೇವೆ. ಅದಕ್ಕೆ ಯದುವೀರ್ ಅವರು ಸೇರಿರೋದ್ರಿಂದ ಅದಕ್ಕೆ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ. ಅದಕ್ಕೆ ಪಕ್ಷದ ಪರವಾಗಿ, ರಾಜ್ಯದ ಜನತೆಯ ಪರವಾಗಿ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಅಂಡ್ ಅವರು ನಿಮ್ಮನ್ನು ಕುರಿತು 4 ಮಾತಾಡ್ತಾರೆ. ಪ್ರತಾಪ್ ಸಿಂಹ ಅವರಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.